ಏನು ಅವರಂತಲ್ಲಿ ಒಂದು ಗೋಣಿ ಚೀಲ ಒಂದು ಗಾಂಧಿ ತಪ್ಪಿಗೆ ಈ ಪಂಟನ್ನು ಯಾರ ಮುಂದೆ ಹೇಳ್ತೀಯ ಕರೆ ಅಂತ ಕೇಳು ಯಾವ ಅಲ್ಲಿ ಹಿರಿಯ ಆಗ್ಯಾನೇನು ಗುರು ಆಗ್ಯಾನ ಯಾರೋ ಮಾತಾಡೋ ಬಾಯಿ ಚಂದ ಮಾತಾಡ್ತಿರಲ್ಲ ಹೊಡ್ಸೋನಕಿ ಹಾದ್ರ ರೀತಿ ಅಂತ ಅಕ್ಕಂಗೆ ಅದಾರ ತಾಯಿ ತಂಗಿ ಅದಾರ ನಿಮ್ಗೆ ಯಾರ ಯಾರೋ ಇಲ್ಲೇ ಕುಂತಾರ ನೋಡ್ದ ಇತ್ತಾಗದಾರ ಅವ್ರು ಸುಮ್ ಕುಡ್ರಿ ಹಿಂಗೆ ಅಕ್ಕಂಗೆ ಅದಾರ ನಿಮಗೆ ಏನಾರ ಅಲ್ಲಿ ಒಂದ್ಸಲ ಹಂಗ ದಪ್ಪ ಅಂಡ್ರ ಒಂದ್ಸಲ ಎರಡು ಸಲ ಹಂಗ ಕೇಳುವಂತ ಹಿಡಿದು ಆಡರಿ ಇಂತ ಮಾತ ಈ ಜನದಾಗ ಅಪಮಾನ ಮಾಡಬೇಡ್ರಿ ನಿಮ್ಮ ಪಾದ ಕಟ್ಟಿದ್ದೆ ನಾನು ಬೇಡಿಕೊಳ್ಳುತ್ತೀನಿ ಕಳಿಸಿ ವಿಚಾರ ಮಾಡಿ ನೋಡುತ್ತೇನೆ ಆಗ್ಲಿ ನಿಮ್ಮ ತಮ್ಮ ಕಳ್ಸುವಂತಾರಾಗ್ರಿ ಯಾಕೆ ಹೋಗ್ರ ಈ ನನ್ನ ಬಣ್ಣನ ಮನೆಯಲ್ಲಿ ಬೆದ್ದ ಪಡೆಗ ಯಾರು ಕಳೆ ಹೇಳುವಂತವ್ ನಾವು ಬಿಡಿಪ್ಪ ಜೋಪಾನ ಮಾಡಿದ್ದೆ ಅದನ್ನ ಬಿಟ್ಟು ಆ ಬೆಟ್ಟ ಬಾಸ್ ಹುಲ್ಲು ಬಾಯಿಯ ಸಂಘ ಮಾಡಿರ್ವೀಯ ಹೇಳಲಿ ಕೇಳುವಂತಾರಾಗ್ರಿ ಅದ ಹೇಳುವಂತ ಕೇಳು ಮಾಡಿಲ್ಲ ಅಪರಾಧವೇನೋ ನಿಮ್ಮ ತಮ್ಮ ಇರುಪಕ್ಷಿ ಬಸಂತರ ಕರೆಸಿ ಅವರ ಬಾಯಿನ ಕೇಳಿ ನನಗ ಆಡರಿ ಇಂತ ಮಾತ ಈ ಮಾತಿನ ಗುಣ ಎಲ್ಲಿಟ್ಟು ಗೊತ್ತಿಲ್ಲ ನೋಡ್ರಿ ತೊಡಗ ಸಂಘ ಮಾಡಿದವಳು ಇದು ಮೈಯನ ಕೋಟೆಯನ್ನು ಸುಲಿದು ಆಕೆ ಹೊಳೆದಕ್ಕನ್ನು ಆಡಿಸಿ ಆಕೆ ನಾನು ಬೆಂಕಿ ಸೊಟ್ಟು ಬಿಡು ನಡುವಂತವ್ರಾಗ್ರಿ ಹೆಣ್ಣಿನ ಕೊಲ್ಲುವುದಲ್ಲ ಬೇಸಿ ಆ ತುಡುಗ ಸಂಜ್ಞಾನ ಮನೆ ತುಡುಗ ಸಂಜ್ಞಾನ ಕಡ್ದ ಹೋಗೋಣ ಮುಂದೆ ಭಾಷೆ ಅಣ್ಣ ಕೇಳ ನನ್ನ ಮಾತಲಾಲಿಸಿ ಹೆಣ್ಣಿನ ಕೊಲ್ಲುವುದಲ್ಲ ಬೇಸಿ ಪಂಚ ಕಟ್ಟುನಿ ಪುರಮಾಸಿ ಆ ತುಡುಗ ಸಂಜ್ಞಾನ ಮನೆ ಸುಟ್ಟು ಹೋಗೋಣ ಮುಂದೆ ಭಾಷೆ ನಿಮ್ಮ ಹೇಗೆ ಪ್ರಕಾರ ಹಾಗೆ ಮಾಡೋಣ ಬೇಗನೆ ಹೋಗಿ ನಡೆಯುವಂತವರಾಗ್ರಿ
ಕೊಡುತ್ತೇನೆ. ಅದೇ ಮಂಗಲ ಸೂತ್ರವನ್ನು ಸದಾ ನಿಮ್ಮಣ್ಣನ ಕೈಯಲ್ಲಿ ಕೊಡುತ್ತೇನೆ. ತಿರುಗಿ ನೀವು ಹೋಗುವಂತರಾಗ್ರಿ. ಯಾಕಾದ್ರಾಗ್ಲಿ ಅವನಾದ್ರೂ ಕೊಡುವಂತಾಳ ಏನೋ ಏನಣ್ಣ ಹುಟ್ಟಂತ ಪಿತಾಂಬರ ಕೊಟ್ಟಂತ ಜರ್ತನವನ್ನು ಕಸಿದುಕೊಂಡು ಬಂದಿದ್ದೇವೆ ನೋಡು ಏನಣ್ಣ. ಏನೋ ಇರಣ್ಣ ಇಟ್ಟಂತ ಹುಟ್ಟಂತ ಪಿತಾಂಬರ ಇಟ್ಟಂತ ದಾಗಿನ ಕಸ್ಕೊಂಡು ಬಂದಿದೆ. ಆದ್ರೆ ಕೊರಳಲ್ಲಿರುವ ಮಾಂಗಲ ಸೂತ್ರವನ್ನು ನಿನ್ನ ಕೈಯಲ್ಲೇ ಕೊಡ್ತಾಳಂತೋಡು ಏನಣ್ಣ. ಸ್ವಲ್ಪ ಸರದು ನಿಲ್ಲುವಂತವರಾಗಲಿ. ನಾನೇ ತಗೊಂಡು ಬರುತ್ತೇನೆ ಗೋದಾಳಿ. ಹಾಗೆ ಬಂದ ಕೇಳಿದ್ರೆ ಗೋದಾಳಿ ಕೊಡೋದು ಅಂದೆ ಅಂತ ಸುಮ್ಮನೆ ತೆಗೆದು ಕೊಡ್ತೀಯೋ ಎಲ್ಲ ಗುಣವಂತ ಹೇಳ್ತೇನೆ ಕೇಳುವಂತರಾಗ್ರಿ. ಗುಳದಾಳು ನಾನ ಪ್ರಿಯ ನಿನ್ನ ಗುಳದಾಳು ನಾನ ಹೇಗೆ ಹರಿಯಲು ಸೇನಾ ಸಂದಿಡಿದ ಹಾರ ವಿರಾದಿಗಳಾಕು ಪ್ರಿಯ ಇನ್ನು ಈ ಗುಣವಂತ ಎಂದ ನನ್ನ ಕೊರಳಿಗೆ ಮಾಂಗಲ್ಯ ಬಂತು. ಕೊರಳಿಗೆ ಮಾಂಗಲ್ಯ ಬರುವ ತನಕ ಎನ್ನ ತವರ ಮಣಿ ಎಂದಿಗೆ ನನ್ನ ಕೊರಳಿಗೆ ಮಾಂಗಲ್ಯ ಬಂತು. ಅಂದಿಗೆ ತಂದೆ ಅಂದ್ರು ನೀನೇ, ತಾಯಿ ಅಂದ್ರು ನೀನೇ, ಬಂಧು ಅಂದ್ರೆ ನೀನೇ, ಬಳಗಂದ್ರು ನೀನೇ ಸ್ವಾಮಿ. ನಾನು ಎಷ್ಟು ಪರಿ ಪರಿ ಎಂದು ಬೇಡಿಕೊಂಡರೂ ಪ್ರಿಯ ಮಂಗಲ ಸೂತ್ರವನ್ನು ಬಿಡುವಂತ ನಿಮ್ಮಲ್ಲಿ ಹಠ ಇದ್ದಂಗೆ ಪ್ರಿಯ ತೆಗೆದುಕೊಳ್ಳರೆ ಈ ನಿಮ್ಮ ಮನ ಹತ್ತಿ ಉರಿದರೆ ನಿಲ್ಲುವುದು, ಮನೆ ಹತ್ತಿ ಉರಿದರೆ ನಿಲ್ಲುವಕ್ಕೆ ಸ್ಥಾನವಿಲ್ಲ. ಹೋಯ ಅಮ್ಮಯ್ಯ ದರ ಮಾಡೋ ತಾಯೋ ಯಾವ ಪ್ರಯತ್ನ ಮಾಡಿ ಆ ತುಡುಗ ಹುಡುಕಡ್ಲೆ ಬಾಳ ನಡ್ಕೊಂಡು ಬಂದು ನನ್ನ ಕೈಯಾಗ ಕೊಡುವಂತಾರ ನಮ್ಮ ಮನೆಯ ಹೊಟ್ಟೆಗರ್ತ ಬಹಳ ಜೋರ ಐತಂತ ಹೇಳಿ ಏನಾರ ಒಂದು ನಾವ ಹೇಳಿ ಮಾಡಿ ಅವ್ರು ಕರ್ಕೊಂಡು ಬಂದು ನನ್ನ ಕೈ ಕೊಡ್ಬೇಕು ನೋಡ್ರು ತಮ್ಗಳ ಬೇರೆ ಹೋಗಿ ಬರುವಂತವ್ರ ತಮ್ಗುಡ್ರಿ ಕೆಲಸ ಇದ್ರಲ್ಲ ಬರೋದು ಬಾಳಪ್ಪನ ಕೆಲಸ ನೋಡ್ ಬಾಳಪ್ಪನ ನಮ್ಮ ಅಣ್ಣಗ ಹೊಟ್ಕಡ್ತು ಚಲೋ ಐತೆ ಅದಕ್ಕೆ ನೀ ಏನೋ ಹೊಟ್ಕಡ್ತದ ಔಷಧ ಕೊಡ್ತೈತ ನೀ ಬಂದ್ ನಮ್ಮ ಅಣ್ಣಗ ಔಷಧ ಕೊಡಬೇಕು ನೋಡು ಹೇಳೋಣ ಔಷಧ ಕೊಡೋದ್ ಬಿಟ್ಟು ಒಂದ್ 10 ವರ್ಷದ ಹಚ್ಚ ಕಡೆ ಹಾಕ್ಬೋ ಈಗ ನಾ ಬಿಟ್ಟು ನೋಡ್ಬೋ ಬಾಳಪ್ಪನ ಇದೊಂದು ಸಲ ನಮ್ಮ ಅಣ್ಣಗ್ ಬಂದ ಔಷಧ ಕೊಡು ಅವ್ ಉಳಿದಿದ್ದ ಕರೆ ಆದ್ರೆ ನೀ ಏನ್ ಬೇಡಿದ್ದೆ ಕೊಡ್ತೇವೆ ನೋಡು ಬಾಳಪ್ಪನ ಹಿಂಗ ಹೇಳಿ ಕರ್ಕೊಂಡು ಹೋಗಿ ಏನೋ ಮೋಸ ಮಾಡಿಪ್ಪ ನನಗ ಬರ್ತಾನೆ ಏ ಬಾಳಣ್ಣ ಹೇಳ್ತಾರೆ ಕೇಳಂತವ್ ನಾವು ಹೇ ಬಾಳಣ್ಣ
ಈಟಿಂದ ತುಳು ಸಂಘ ನಿನಗೆ ಬಹಳ ಗೆಳ್ತಾನ ಯಾವ್ದಾರ ಶೋಧ ಮಾಡಿ ಆ ತುಳು ಸಂಘ ಅಂತಂದ್ರೆ ನನ್ನ ಕೈ ಕೊಡ್ಬೇಕು ನೋಡು ಬಾಳಣ್ಣ. ಈರಪ್ಪಣ್ಣ ಸಂಘನ ನಾವು ಕೂಡಿ ಒಂದೇ ಎಡೆ ಊಟ ಮಾಡಿದವರು ಇದೊಂದು ಕೆಲಸ ಬೇರೆ ಕೆಲಸ ಇದ್ರೆ ಹೇಳೋ ಆರು ಮಾಡಿಕೊಡ್ತಾನೆ. ಈ ಕೆಲಸ ಮಾತ್ರ ನಾನು ನಿನ್ನ ಅದು ನೋಡ್ಪ ಬಾಳಣ್ಣ. ಈ ಕೆಲಸ ಬಿಟ್ಟು ಮತ್ತೆ ಯಾವ ಕೆಲಸ ಮಾಡ್ಕೊಡ್ತೀವಿ ಬಾಳಣ್ಣ. ನೋಡು ಬಾಳಣ್ಣ, ಹೊಲದ ಮೇಗಿನ 3 ಎಕರೆ ಹೊಲ ನಿನ್ನ ಹೆಸರು ಹಚ್ತಾನೆ. ನನ್ನ ತಮ್ಮನ ಹೆಗಲ ಮೇಲೆ ಮಾಡ್ಕೊಂಡು ತಗತ್ತೇನೆ, ಹೆಗಲ ಮೇಲೆ ಹಾಕ್ತಾನೆ. ಇದು ಒಂದು ₹1 ನನ್ನ ಕೈ ಹಾಕೊಡ್ತೇನೆ. ಯಾವುದೇ ಶೋಧ ಮಾಡಿ ಅವ್ನು ತಂದು ನನ್ನ ಕೈ ಕೊಡಬೇಕು ನೋಡು ಬಾಳಣ್ಣ. ನನ್ನ ಜೀವದ ಸಂಘನ ಏನು ಕೊಡ್ತಿದ್ದ? ಅರಿ ಮಾಡೋದು ಕಾಲ್ 2 ಅರ್ಬಿ ಕೊಡಿಸ್ತಿದ್ದ. ಮನ್ಯಾಗ ಕಟ್ಟಾಗತ್ತಂದ್ರ 1 ಚೀಲ ಬಿಟ್ಟು 2 ಚೀಲ ಕಾಳು ಹೋಗಿತ್ತಿದ್ದ. ಈರಪ್ಪಣ್ಣ ಸಾಯಿವರೆಗೆ ಕುಂತು ನೋಟ್ಟು ಹಸ್ತಿ ನನ್ನ ಹೆಸರು ಹಸ್ತಾನ ಅಂದಿಂದ ಸಂಘ ನನ್ನ ಹಿಂದೆ ಇತ್ತರ್ ಕತ್ತಿಲ್ಲ, ಮುಂದೆ ಮುಚ್ಚಿ ಬಾಳಿ ಕತ್ತಿಲ್ಲ. ಸಂಘನ ಕೊಟ್ಟು ಹೋದ್ರಾತ. ಈರಪ್ಪಣ್ಣ ನೀವು ಹೇಳಿದ ಪ್ರಕಾರ ಸಂಘನ ಮಾತ್ರ ತಂದು ಕೊಡ್ತೇನೆ. ಅದು ಯಾವ ಜಾಗ ತಂದು ಕೊಡ್ಬೇಕು ಮತ್ತೆ ಹೇಳಿ ತಂದು ಕೊಡ್ಬೇಕು, ಎಷ್ಟೊಂದೇ ತಂದು ಕೊಡೋದು ಹೇಳಿ ಕೊಟ್ರ ತಂದು ಕೊಡ್ದ ನೋಡಪ್ಪ. ಯಾವ ಟೈಮ್ ರೇಟ್ ಕೊಡ್ಬೇಕಂತ ಕೇಳಿದಿ ಬಾಳಣ್ಣ. ನೋಡಿ ಬಾಳಣ್ಣ, ಅಮಟೂರು ಬಯಲುವಾರದ ನಡುವೆ ಒಂದು ಕ್ಯಾದಿಗೆ ಹೊಲ ಇದೆ. ಆ ಕ್ಯಾದಿಗೆ ಹೊಲಕ್ಕ ಬುಧವಾರ ರಾತ್ರಿ 12 ಗಂಟೆಗೆ ಅಲ್ಲಿ ನಾವು ಇರ್ತೇವೆ. ಅವನ ಟೈಮ್ ಕರ್ಕೊಂಡು ಬಂದ ನೀನು ಸೀಟೆ ಹೊರಗೆ ಕರ್ಕೊಳಕ್ ನೋಡು ಬಾಳಣ್ಣ. ಆಯ್ತು ಈರಪ್ಪಣ್ಣ ಬರ್ತಾನೆ. ಆಗಲೇ ಹೋಗಿ ಬಾ ಬಾಳಣ್ಣ. ಈ ಪತ್ರ ಮನಸ್ಸಿಗಳ ನಮ್ಮ ಜೀವನಗಳ ಸಂಘನ ಸಿಕ್ಕಿದ ಈ ರೋಗ ಕೊಟ್ಟು ಮಾತು ನಾನು ತಪ್ಪಿಸ್ದಂಗ ಆಗ್ತಿತ್ತು. ಇರಲಿ, ಈ ಪತ್ರವನ್ನು ಇಲ್ಲೇ ಹರಿದು ಹೋಗೋದು ಯಾವ್ದಾರ ಸೋಲ್ ಮಾಡಿ ಸಂಘಟ ಕರ್ಕೊಂಡು ಹೋದ್ರಾತು. ಏನು ಬಡಪ್ಪನ ಹೇಳ್ತೀನಿ ಕೇಳುವಂತಾರ್ರಿ. ಅದಿಮಾನ ಕಳ ಕೊಂದು
ಅಣ್ಣ ಅದೇ ಇರಪಕ್ಷಿ ಬಸವಂತ ಹಾ ಅಣ್ಣ ಹುಟ್ಟಂತ ಪಿತಾಂಬರ ತೊಟ್ಟಂತ ಜಲ್ತರ ಹಾಕಿದ ದಾಗಿನ ಹಾ ಅಣ್ಣ ಇವನ್ನೆಲ್ಲ ಕಸಿದುಕೊಂಡು ಹಾ. ಅಣ್ಣ ನನ್ನ ಮನೆ ಬಿಟ್ಟನ್ನು ಹೊರಗೆ ಹಾಕಿದ್ದಾರೆ ಹಾ. ಅಣ್ಣ ಆ ಸಂಗಿನ ಗೆಳತನ ಮಾಡಂತ ಹೇಳಿದವು ನೀನು ಹೌದ್ ತಂಗಿ. ಅಣ್ಣ ಈ ಸದ್ಯಕ್ಕ ಹಾ. ನನ್ನ ಈ ಸತ ಹೋಗಿ ಸಂಗಿನ ಮನೆಯಲ್ಲಿ ಬಿಡ್ತೇವು ಹಾ. ಅಥವಾ ನಿನ್ನ ಮನೆಯಲ್ಲಿ ಇಟ್ಕೋತೀವಪ್ಪ ನನ್ನ ತಂಗಿ ಹಾ ಸಂಗನ ಮಣಿಮಠ ಅಂತ ಈ ಸದ್ಯ ಮೆಟ್ಟಿಗೆ ಇನ್ನನ್ನು ಒಯ್ದಳ ಒಳ್ಳೇದ್ರಿ ತಂಗಿ. ಹಾ ನನ್ನ ಮಣಿತನಕ್ಕೂ ಈಗ ಸದ್ಯ ಒಯ್ದಳ. ಯಾಕಂದ್ರ ಯಾಕ್ರಿ ಏನ್ ಈಗ ನನ್ನ ಕಡಿತಾರ ನಾನು ಅವ್ನ ಕಡಿತಾರ ಅಂತ ಈ ಪರಿಸ್ಥಿತಿ ಒಳಗೆ ನಾವು ಅಂತ ಅದೇ ಒಳ್ಳೇದಪ್ಪ ತಂಗಿ. ಹಾ ಈಗ ಸದ್ಯ ನೀನ್ ತವ್ರ ಮನೆಗೆ ಕಳಿಸಿ ಬರ್ತಾನೆ ತಂಗಿ. ಹಾ ಹಾ ಏನು ಅಣ್ಣ ಹಾ ಈ ಸತಕ ಈ ಸೃತಿಯಿಂದ ಹಾ. ನನ್ನ ತವ್ರ ಮನೆಗೆ ಹೋದ್ರ ಹಾ. ಅಣ್ಣ ನನ್ನ ತವ್ರ ಮನೆಯಲ್ಲಿ ಇಟ್ಕೋದಿಲ್ಲ ತಂಗಿ. ಹಾ ಬಂಗಾರ ಕೆಟ್ಟ ಪತ್ತರ ಮನೆ ಅಂತ ತಂಗಿ. ಒಳ್ಳೇದ್ರಿ ತಂಗಿ ಹೆಣ್ಣು ಕೆಟ್ಟ ತವ್ರ ಮನೆ ಅಂತ ತವ್ರ ಮನೆ ರೀ ತಂಗಿ. ಹಾ. ಸತಾ ನಿನ್ನ ಮಣಿಮಠ ಬಂದ ಹಾ ನಾನ ನೀನ್ ಕಳಿಸಿ ಬರ್ತಾನೆ ನೋಡಿ ವಾ ತಂಗಿ. ಏನು ಅಣ್ಣ ಹಾ. ಅಣ್ಣ ಈ ಸತಕ ಹಾ. ನಾ ಈಗ ರೂಪ ತಗೊಂಡ್ ಕೇಸ ನನ್ನ ತವ್ರ ಮನೆ ಹೋಗುದಿಲ್ರಿ ಹಾ. ಆ ಸಂಖ್ಯೆನ ಭೇಟಿ ಮಾಡ್ಲಿಕ್ಕಂದ್ರ ಹಾ. ಅಣ್ಣ ನನ್ನ ವರ್ಷಕ್ಕೆ ನಾ ತಲೆ ಕೊಟ್ಟು ಅಣ್ಣ ನಾ ಪ್ರಾಣ ಬಿಡ್ತು ನೋಡಪ್ಪ ತಂಗಿ ಹಾ. ಇಷ್ಟೆಲ್ಲ ಬೆಲೆ ಕೊಟ್ಟು ನಾನು ಮಾತಿನ ಪ್ರಕಾರ ನಡೆದಿ. ಹಾ. ಆಗ ಈಗ ಸದ್ಯ ನೀವು ತವ್ರ ಮನೆಗೆ ಮಾತ್ರ ನೀ ನಡಿಬೇಕು ತಂಗಿ. ಈಗ ನಮ್ಮ ಪರಿಸ್ಥಿತಿ ಬಹಳ ವಜ್ಜೈತೆ. ಹಾ ಹಾ ಹಗಲಿ ಕರೆದಾರ ರಾತ್ರಿ ಕರೆದಾರ ಅಂತ ಪರಿಸ್ಥಿತಿ ಒಳಗೆ ನಾವದೇವೆ. ಒಳ್ಳೇದ್ರಿ ಸದ್ಯ ಹಠ ತೊಡಗಳ ಹೋಗ್ಬಿಡು ನಡಿತಂಗಿ. ಹಾ ಅಣ್ಣ ಹಾ. ಆ ಸಂಘ ನನಗೆ ಭೇಟಿ ಮಾಡುವಂತರಾರಿ ನೀವು ಹಾ ಈಗ ಮೂರ್ತರಂತೂ ಹೊರಗೆ ಬರಂಗ ತಂಗಿ ಅವ ಒಳ್ಳೇದ್ರಿ ತಂಗಿ. ಹಾ ಬರೇ ಒಂದು ಪತ್ರ ಮೇಲೆ ನಾವು ಬಂದು ನಿನಗೆ ಭೇಟಿ ಆಗ್ಬಿಡ್ತೇವೆ. ಸದ್ಯ ಹೋಗ್ಬಿಡು ನಡಿತೀವಿ ಆಗಲೆಲ್ಲ ಹೋಗೊಂಡ್ ಬರುವಂತರಾಗ್ರಿ ನಡಿತಂಗಿ. ತಂಗಿ ಮಾತುಗಳಿಂದ ಪತ್ರ ಬರ್ದ ಮಿತ್ರ. ನಾಡಿನ ಮಗನ ಪಂಚಮಿ ದೊಡ್ಡ ಹಬ್ಬ ಅಂತ ಗೆಳೆಯ. ಈಗ ಸದ್ಯ ಗಂಗನ ಕಡೆ ಹೋಗ್ಬಿಡು ನಡಿ ಹೋಗ್ ಮಿತ್ರ. ಹಿಂಗ ಈಗ ಹಾ ಮಿತ್ರ ಇಬ್ಬರಿಗೆ ನಿಂದ್ರ ಬೇಡ. ಅರ್ಜೆಂಟ್ ಬಾಂಬಳು ಹೋಗ್ಬಿಡು ನಡಿ ಸಂಗನ ನಡಿ ಗೆಳೆಯ, ಹೋಗ್ಬಿಡು. ನಡಿ ಮಿತ್ರ. ತುಪ್ಪ ಬಾ ತಿನ್ಸ ಗಂಗ ಹಾ. ಹಾ. ಮಿತ್ರ ಸಮಾನ ಇಲ್ಲಿವರೆಗೆ ಬಹಳ ಗಿಡ ಬಹಳ ತಾಯಿಗೆ ನೀರು ತಗೊಂಡ್ಬರ್ತೀನಿ ಸ್ವಲ್ಪ ಇನ್ನೊಂದು ನಡಿಗೆ ಹಾಗೆ ನಡಿ. ಇದೇ ಗಿಡ ಕೊಂಡ್ರು ನೀರು ತಗೊಂಡ್ಬರ್ತಾನೆ ನಾನು. ನಿನಗೆ ನೀರು ಬೇಕಾ? ನೀರು ನಿನ್ನ ಕಣ್ಣೀರನ್ನು ನಿನಗೆ ಕುಡಿಸಿ ನಿನ್ನ ಕೈ ಕಾಲವನ್ನು ಮುರಿದು ಇದರಲ್ಲಿ ಬಿಸಾಕಿ ಬಿಡುತ್ತವೆ. ತಮ್ಮ ಬಿಸಾಕುವಂತವರಾಗ್ರಿ.
ತುಂಬಾ ಬರಿಯಾಗಿದೆ. ಹಲೋ, ಅದಂತೆ ಮುನ್ನ ಹಾಡಿದಂತ ಶ್ರೀ ಪಕ್ಕೀರಪ್ಪ ಮಾಷಾವರಿಗೆ ಯಲ್ಲಪ್ಪ ಹಂಚಮನೆ ಅವರು 25 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿ ನಿಮ್ಮೆಲ್ಲಪ್ಪ ಹಾಡಿದಂತ ಹನುಮಂತಪ್ಪ ಮಾದಲ್